ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಏಪ್ರೋನೆಲ್ಲ ಹಾಕೊಂಡು ನಿಂತಿದ್ದೀನಿ ಅಂತನಾ? ಆ್ಯಕ್ಚುಲಿ ಇವತ್ತು ಚಪಾತಿ ಮತ್ತು ಕಾಳು ಆಲೂಗೆಡ್ಡೆ ಕರಿ ಮತ್ತು ಮಶ್ರೂಮ್ ಕರಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹೇಗೆ ಎಲ್ಲ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಅದನ್ನು ನೋಡಿಕೊಂಡು ನೀವು ಮನೇಲಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಬೇಗನೂ ಮಾಡ್ಬೋದು, ಇನ್ಸ್ಟೆಂಟಾಗಿ ಕಾಳು ಗೊಜ್ಜಂತೂ ಬೇಗ ಮಾಡ್ಕೋಬೋದು. ಸೊ ಇವಾಗ ವಿಡಿಯೋದಲ್ಲಿ ತೋರಿಸ್ತೀನಿ ಹೆಂಗೆಲ್ಲ ಪ್ರೊಸೀಜರು ಏನು ಅಂತ. ಕಡಲೆಕಾಳು ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ 3 ವಿಷಿಲು. ಈಗ ಕಡಾಯಿ ಇಡೋಣ. ಸೊ ಗ್ಯಾಸ್ ಹಚ್ತಾ ಇದ್ದೀನಿ. ಈಗ ಬಾಣಲೆಗೆ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಸೊ ಎಣ್ಣೆ ಬಾಯ್ಲ್ ಆದಮೇಲೆ ಸಾಸಿವೆ ಹಾಕೋಣ. ಸಾಸಿವೆ 1 ಟೀ ಸ್ಪೂನ್ ಸಾಸಿವೆ ಹಾಕಿ ಚಟಪಟ ಅಂತ ಸಿಡಿಬೇಕು. ಸೊ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಒಂದೇ ಒಂದು ಸೀಳ್ಕೊಂಡು 3. ಸೊ ಆಮೇಲೆ ಬೆಂದಿರೋದು ಕಡಲೆಕಾಳು ಮತ್ತು ಆಲೂಗೆಡ್ಡೆನ ಹಾಕೋತಾ ಇದ್ದೀನಿ. ಸೊ ಇದಾದಮೇಲೆ ಪನ್ನೀರ್ ಟಿಕ್ಕಾ ಮಸಾಲ ಮಿಕ್ಸ್ ಅಂತ ಸಿಗುತ್ತೆ ಎಲ್ಲ ರಿಲಯನ್ಸ್ ಮಾರ್ಟ್ಗಳಲ್ಲೂ. ಸೊ ಅದನ್ನು ಹಾಕೋತಾ ಇದ್ದೀನಿ ಮಿಕ್ಸು. ನೋಡೋಕ್ಕೆ ಅದು ಖಾರ ಅನಿಸ್ಬೋದು, ಬಟ್ ಖಾರ ಇರಲ್ಲ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನೀರು ಹಾಕ್ಕೊಂಡು ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ನಂದು ಮ್ಯಾಜಿಕ್ ಮಸಾಲ, ಮ್ಯಾಗಿ. ಸೊ ಮ್ಯಾಗಿ ಪೌಡರ್ ಇದು ಆ್ಯಕ್ಚುಲಿ ತುಂಬ ಟೇಸ್ಟ್ ಕೊಡುತ್ತೆ ಕರಿಗಳಿಗೆ. ಚೆನ್ನಾಗಿ ಕುದೀತಾ ಇರೋದು ಆ್ಯಕ್ಚುಲಿ ಬಾಯ್ಲ್ ಆಗಬೇಕು. ಸೊ ಬಾಯ್ಲ್ ಆಗಿ ಕೊತ್ತಂಬರಿ ಸೊಪ್ಪು ಅದು ಬಾಯ್ಲ್ ಆದಮೇಲೆ ಸೊ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಹೀಗೆ. ಸೊ ಅದು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಅಂತ ಅರ್ಥ. ಆಗ ಬಾಯ್ಲ್ ಹಾಕಿದ್ಮೇಲೆ ಸ್ವಲ್ಪ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇದು ನನ್ನ ಫೇವ್ರೆಟ್ ಪಾರ್ಟ್ ಆ್ಯಕ್ಚುಲಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಳ್ಳೆ ಟೇಸ್ಟು ಮತ್ತು ನೋಡೋಕ್ಕೂ ಒಂದು ಆನಂದ. ಸೊ ಇವಾಗ ಆಯಿತು, ಸರ್ವ್ ಮಾಡ್ಕೊಂಡಿದ್ದೀನಿ ಬೌಲಿಗೆ. ಸೊ ನೋಡಿ ಏನು ಚೆನ್ನಾಗಿ ಕಾಣ್ತಾ ಇದೆ ಕಲರು. ಸೊ ನೆಕ್ಸ್ಟ್ ಇವಾಗ ಚಪಾತಿ ಮಾಡೋದು ನೋಡೋಣ. ಸೊ ಗೋಧಿ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇವಾಗ. ಸೊ ಇದು ಗೋಧಿ ಹಿಟ್ಟು ನಾನು ಮಿಲ್ ಮಾಡಿಸಿರೋ ಗೋಧಿ ಹಿಟ್ಟು, ಯೂಶ್ವಲಿ ಅಂಗಡಿಯಿಂದ ತರಲ್ಲ ಗೋಧಿ ಹಿಟ್ಟನ್ನ. ಸೊ 2 ಬೌಲ್ ಆಗೋಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಪಾತ್ರೆಗೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನನಗೆ 2 ಬೌಲ್ ಆಗೋಷ್ಟು ಬೇಕು, ಒಂದು 10 ಚಪಾತಿ ಆಗೋಷ್ಟು. ಸೊ ಇವಾಗ ಅಜ್ವೈನ್ ಹಾಕೋತಾ ಇದ್ದೀನಿ. ಅಜ್ವೈನ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಡೈಜೆಷನ್ ಚೆನ್ನಾಗಾಗುತ್ತೆ, ಗ್ಯಾಸ್ಟ್ರಿಕ್ ಆಗೋಲ್ಲ ಚಪಾತಿ ತಿಂದ್ರೂ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಉಪ್ಪನ್ನ. ನೆಕ್ಸ್ಟು ಇವಾಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದು ಆ್ಯಕ್ಚುಲಿ ಹಾಲು ಹಾಕೋತಾ ಇದ್ದೀನಿ. ಕಾಯಿಸಿರೋ ಹಾಲು ಅಥವಾ ಹಸಿ ಹಾಲು ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ಸೊ ಬೆಣ್ಣೆ ಹಾಕೋತಾ ಇದ್ದೀನಿ, 1 ಸ್ಪೂನ್ ಆರ್ ಅರ್ಧ ಸ್ಪೂನ್ ಆಗೋಷ್ಟು ಬೆಣ್ಣೆ ಹಾಕೋತಾ ಇದ್ದೀನಿ ಇವಾಗ ನಾನು. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೀರು ಹಾಕೋತಿದ್ದೀನಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಎಣ್ಣೆ ಹಾಕೋತಾ ಇದ್ದೀನಿ. ಸೊ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಚಪಾತಿ ಹಿಟ್ಟನ್ನ. ಚೆನ್ನಾಗಿ ನಾದಿ ಅದು ತುಂಬ ಸಾಫ್ಟ್ ಆಗುತ್ತೆ, ಒಂಚೂರು ಕೈಗೆ ಅಂಟಬಾರ್ದು, ಹಾಗೆ ನಾದ್ಕೋಬೇಕು. ಇವಾಗ ರೆಸ್ಟ್ ಮಾಡೋಕ್ಕೆ ಬಿಡೋಣ ಚಪಾತಿ ಹಿಟ್ಟನ್ನ. ನೆಕ್ಸ್ಟು ಮಶ್ರೂಮ್ ಕರಿ ಮಾಡೋಕ್ಕೆ ಕಡಾಯಿಗೆ ಎಣ್ಣೆ ಹಾಕೋತಾ ಇದ್ದೀನಿ. 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಂಬ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ. ಸೊ ಇವಾಗ ಕಡಾಯಿಗೆ ಹಾಕೋತಾ ಇದ್ದೀನಿ ಈರುಳ್ಳಿನೂ. ಇದು ಗೋಲ್ಡನ್ ಫ್ರೈ ಆಗಬೇಕು, ಅಷ್ಟು ಬಾಡಿಸ್ಕೊಳ್ಳಿ ಈರುಳ್ಳಿನ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಆ್ಯಕ್ಚುಲಿ 2 ಕರಿ ಯಾಕೆ ಮಾಡ್ತಾ ಇರೋದು ಅಂದರೆ, ನಮ್ಮ ಮನೇಲಿ ಮಶ್ರೂಮ್ ತಿನ್ನಲ್ಲ, ನಾವು ಬ್ರಾಹ್ಮಿನ್ಸ್ ಆಗಿರೋದ್ರಿಂದ. ಸೊ ನನಗೆ ಮಶ್ರೂಮ್ ಅಂದರೆ ತುಂಬ ಇಷ್ಟ. ಸೊ ನನಗೆ ನನ್ನ ತಂಗಿಗೆ ಮಶ್ರೂಮ್ ಕರಿ, ಅಪ್ಪ ಅಮ್ಮಂಗೆ ಕಡಲೆಕಾಳು ಆಲೂಗೆಡ್ಡೆ ಹಾಕಿ ಕರಿ ಮಾಡಿದ್ದೀನಿ ಚಪಾತಿಗೆ. ಸೊ 2 ಥರದ ಕರಿ ಮಾಡ್ತಾಯಿದ್ದೀನಿ ಇವತ್ತು. ಸೊ ಇವಾಗ ಮಸಾಲೆ ರುಬ್ಕೊಂಡಿದ್ದೀನಿ. ಇದಕ್ಕೆ ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕಲ್ಲುಪ್ಪು ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಅದನ್ನು ನುಣ್ಣಗಾಗೋಂಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಈರುಳ್ಳಿ ಬಾಡ್ಸಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಅದು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಅರ್ಧ ಹೆಚ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಪುನಃ ಅದನ್ನು. ಸೊ ಉಳಿದಿರೋ ನೀರನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ತಿರ್ಗಿ ಅದನ್ನು ಬಾಡಿಸಾದ್ಮೇಲೆ ಇವಾಗ ಮಶ್ರೂಮ್ನ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಸೊ ಅದನ್ನು ತೊಳೆದು ಹೆಚ್ಚಿಟ್ಕೊಂಡಿರೋ ಮಶ್ರೂಮ್ನ ಇದಕ್ಕೆ ಕಡಾಯಿಗೆ ಹಾಕ್ಕೊಳ್ಳೋಣ.
ಸೊ ಅದನ್ನೆಲ್ಲ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಈಗ ನೀರು ಹಾಕ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಅದಕ್ಕೆ. ಸೊ ಚೆನ್ನಾಗಿ ಬಾಯ್ಲ್ ಆಗಬೇಕು. ಈಗ ಅದು ಮಶ್ರೂಮು ಬೇಯಬೇಕಲ್ಲ, ಸೊ ನೀರು ಹಾಕ್ಕೊಂಡಿದ್ದೀನಿ. ಅದು ಬೇಯಕ್ಕೆ ಬಿಡೋಣ. ಇವಾಗ ಚೆನ್ನಾಗಿ ಬೆಂದಿದೆ. ಕಲರ್ ನೋಡಿ ಏನು ಚೆನ್ನಾಗಾಗಿದೆ. ಸೊ ಕಲರು ಚೇಂಜ್ ಆಗಿದೆ. ಸೊ ಇವಾಗ ಅದು ಚೆನ್ನಾಗಿ ಬೇಯ್ತಾ ಇದೆ ಆ್ಯಕ್ಚುಲಿ. ಒಳ್ಳೆ ಘಮ 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 ಅಂತ ಇದೆ. ಆ ಸುವಾಸನೆ ಸೂಪರಾಗಿದೆ ಆ್ಯಕ್ಚುಲಿ. ಕಲರ್ ನೋಡಿದ್ರೇ ಈಗಲೇ ತಿನ್ನಬೇಕು ಅನಿಸ್ತದೆ, ಅಷ್ಟು ಚೆನ್ನಾಗಾಗಿದೆ. ನೆಕ್ಸ್ಟು ನನ್ನ ಫೇವ್ರೆಟ್ ಪಾರ್ಟ್ ಗಾರ್ನಿಷಿಂಗ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪಲ್ಲಿ. ಸೊ ಇದು ನನ್ನ ಫೇವ್ರೆಟ್ ಪಾರ್ಟ್ ಆ್ಯಕ್ಚುಲಿ. ಸೊ ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಈಗ ಚಪಾತಿ ಹಿಟ್ಟು ನೆಂದಿದೆ. ಏನು ಸಾಫ್ಟಾಗಿದೆ ನೋಡಿ, ಸಿಕ್ಕಾಬಟ್ಟೆ ಸಾಫ್ಟಾಗಿದೆ. ಸೊ ಇವಾಗ ಚಪಾತಿ ಉಂಡೆ ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿ ಉಂಡೆ ಮಾಡ್ಕೊಳ್ಳೋಣ. ರೌಂಡಾಗಿ ಉಂಡೆ ಮಾಡಿಕೊಂಡು, ಈಗ ರೌಂಡಾಗಿ ಉಂಡೆ ಮಾಡ್ಕೊಂಡಿದ್ದೀನಿ, ಇಟ್ಕೊಂಡಿದ್ದೀನಿ ಪ್ಲೇಟಲ್ಲಿ. ಸೊ ನಾನು ಯೂಶ್ವಲಿ ನೆಲದ ಮೇಲೆ ಮಾಡೋದು ಚಪಾತಿ. ಸೊ ಇವಾಗ ಹಿಟ್ಟದ್ಕೊಂಡು ಚಪಾತಿ ಲಟ್ಟಿಸ್ಕೊಳ್ಳೋಣ ರೌಂಡಾಗಿ. ತುಂಬ ಈಸಿ ಆ್ಯಕ್ಚುಲಿ. ನಾನು ತುಂಬ ದಿನ ತೊಗೊಂಡೆ ರೌಂಡಾಗಿ ಚಪಾತಿ ಲಟ್ಟಿಸೋದು. ಇವಾಗ ಚೆನ್ನಾಗಿ ಚಪಾತಿ ಲಟ್ಟಿಸ್ತೀನಿ. ಈಗ ಒತ್ತಿರೋ ಚಪಾತಿನ ತವದ ಮೇಲೆ ಹಾಕ್ಕೊಳ್ಳೋಣ. ಸೊ ಇವಾಗ ಒತ್ತಿರೋ ಚಪಾತಿ ತವದ ಮೇಲೆ ಹಾಕೋತಾ ಇದ್ದೀನಿ. ಈಗ ನಂದಿನಿ ತುಪ್ಪ ಹಾಕೋತಾ ಇದ್ದೀನಿ ಬೇಯಿಸ್ಕೊಳ್ಳೋಕ್ಕೆ. ಸೊ ನಂದಿನಿ ತುಪ್ಪ ಹಾಕ್ಕೊಂಡ್ರೆ ನನಗೆ ತುಂಬ ಇಷ್ಟ. ತುಂಬ ಸಾಫ್ಟ್ ಆಗುತ್ತೆ ಚಪಾತಿ ತುಪ್ಪ ಹಾಕಿ ಬೇಯಿಸೋದ್ರಿಂದ. ಅದ್ರ ಘಮನೂ ಎನ್ಹಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ತುಂಬ ಮೃದುವಾಗಿರುತ್ತೆ ಚಪಾತಿ. ಎರಡೂ ಕಡೆಯೂ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಬೇಯಿಸ್ತಾ ಇದ್ದೀನಿ. ಎರಡೂ ಕಡೆ ತುಪ್ಪ ಹಾಕೋತಾ ಇದ್ದೀನಿ. ಇವಾಗ ತುಪ್ಪ ಹಾಕ್ಕೊಂಡ್ಮೇಲೆ ಸವರ್ಬಿಟ್ಟು ಇವಾಗ ತುಪ್ಪನ ಸೊ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಚಪಾತಿನ. ಒಳ್ಳೆ ಅಥೆಂಟಿಕ್ ಗುಜರಾತಿ ಸ್ಟೈಲ್ ಡಾಬಾದಲ್ಲಿ ಯಾವ ಥರ ಮಾಡ್ತಾರೆ ಯಾವ ಥರ ಒಳ್ಳೆ ಘಾಟು, ಒಳ್ಳೆ ಸೂಪರಾಗಿದೆ. ಇದಂತೂ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ, ನಾನು ಅಷ್ಟೊಂದು ಮಶ್ರೂಮ್ ತಿನ್ನಲ್ಲ, ಆದರೆ ಇದನ್ನ ತಿನ್ನಬೇಕು, ಫುಲ್ ಖಾಲಿ ಮಾಡಿರ್ತೀನಿ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ತುಂಬ ಅದ್ಭುತವಾಗಿದೆ, ಅದ್ರ ಬಗ್ಗೆ ಮಾತೇ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಕಾಳಿನ ಪಲ್ಯ ನೋಡೋಣ ಬನ್ನಿ. ಇದಕ್ಕೂ ಕಂಪ್ಲೀಟ್ ಡಿಫ್ರೆಂಟ್ ಟೇಸ್ಟು. ಸೇಮ್ ನಮ್ಮ ಸೌತ್ ಇಂಡಿಯನ್ ಸ್ಟೈಲು ಉಡುಪಿ ಹೋಟ್ಲಲ್ಲಿ ಸಿಗೋ ಕಾಳಿನ ಸಾರು ಥರ ಇದೆ. ಆದರೆ ನಿಜವಾಗ್ಲೂ ಇದನ್ನು ತಿಂದರೆ ಅದ್ಭುತವಾಗಿದೆ. ಇವರು ಯಾವ ಥರ ಇಂಗ್ರೀಡಿಯೆಂಟ್ಸ್ ಹೇಳಿದ್ದಾರೆ ಅದನ್ನು ಹಾಕಿ ನೀವು ಮಾಡಿದ್ರೆ, ನೀವು ಇದನ್ನು ಡೈಲಿ ನಿಮ್ಮ ಮನೇಲಿ ಇದನ್ನು ಮಾಡ್ಕೊಂಡು ತಿಂತೀರ ಅನ್ನೋದ್ರ ಬಗ್ಗೆ ಡೌಟೇ ಬೇಡ. 10 out of 10 ಸ್ಟಾರ್ ಕೊಡ್ತೀವಿ ಇದಕ್ಕೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ದಯವಿಟ್ಟು ಇದನ್ನೆಲ್ಲ ನೀವು ಟ್ರೈ ಮಾಡ್ಕೊಂಡು ಒಂದ್ಸರಿ ತಿನ್ನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಇರ್ತೀನಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಹೆಂಗಿತ್ತು ಚಪಾತಿ ಮತ್ತೆ ಕಾಳು ಕರಿ ಮತ್ತೆ ಮಶ್ರೂಮ್ ಕರಿ ಎಲ್ಲ ಹೆಂಗಿದೆ ಅಂತ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಹೆಂಗೆ ಬಂತು ಮನೇಲಿ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಮ್ಮ ಚಾನಲ್ನ. ಅಲ್ಲಿವರೆಗೂ ಬಾಯ್ ಬಾಯ್.